ಧನ್ಯವಾದಗಳು. ನೀ ಗಿಡದಾಗ ಕುಂತದ್ ನನಗ್ ತ್ರಾಸ ಆಗಿಲ್ಲ, ನೀನ್ ಎಚ್ ಡಿ ನೋಡೇ ಸಾಕಾತ್ ನನಗೆ. ಅಕ್ಕ ಏನದು ಇದು ಏನ್ ನೋಡಕತ್ತಿ? ಅಲ್ಲಿ ಎಷ್ಟು ಮಂದಿ ಅಕ್ಕ ಸುಮ್ಮಿರ್ಬೇ. ಅಣ್ಣ ಲಪಾಟಿ ತೆಳಗ್ ಬಿಟ್ಕೊಂಡ್ರಿ ನೀ ಮಾವ ಯಾಕೆ ಹಿಂಗ? ಎಷ್ಟು ಮಂದಿ ಬಿಟ್ಟು ನಿನ್ನ ಕಣ್ಣು ಅಲ್ಲೇ ಹೋಗ್ಬೇಕ? ನೀ ಅಲ್ಲೇ ನೋಡಕ್ ಹೋಗಿದಿ? ಅಣ್ಣ ಹುಷಾರಿ ಯಾವ್ದಾರ ಕ್ವಾಕಿ ಹತ್ತಾಗರ ಬಡದಿತ್ತು. ನಾವು ದೋಸ್ತ್ರು ಎಲ್ಲಿದ್ರು ಕೇಳೋದಿಲ್ಲ ಬೈ. ಅಲ್ಲೇನ್ ದೋಸ್ತ್ರಿ, ಈಗ ದೋಸ್ತ್ರ ಅಂತೀರಿ. ದೋಸ್ತರ ಲವರ್ನ ಈ ದೋಸ್ತರ ಎಷ್ಟು ಜನ ಲವ್ ಮಾಡಿಲ್ಲ, ಮತ್ ದೋಸ್ತರ ಅಂತೀರಿ ಸುಮ್ನ. ಅವಿ ದೋಸ್ತಿಗೋಸ್ಕರ ಜೀವ ಕೊಡ್ತೀವಿ ಅಂತ ಏನೋ ಹುಡುಗಿ ಬಿಟ್ಟು ಕೊಡಲ್ಲ. ನೀವು ಅಲ್ಲ ಕೇಳಿಲ್ಲ, ತಾವ್ ದೋಸ್ತಿ ಸಂಬಂಧ ಆಸ್ತಿ ಮಾರ್ಕೊಂಡಿಲ್ಲ ಖರೆ, ಅದ್ರ ದೋಸ್ತಿ ಬಿಟ್ಟಿಲ್ಲ, ಅದ್ರ ಹುಡುಗಿನ ಒಟ್ಟ ಬಿಟ್ಟು ಕೊಡ್ಬೇಡ್ರಿ. ಯಾಕೆ ನಮ್ಮ ತಂಡದ ಗಾಯಕಿ ನಮ್ಮ ಲಕ್ಷ್ಮೀ ಬಿಜಾಪುರ್ ನಮ್ಮ ತಂಗಿಯವ್ರು ಕೂಡ ವೇದಿಕೆ ಮೇಲೆ ಬರ್ಲಿ. ಜೋರಾಗಿ ಒಂದ್ಸಾರಿ ಚಪ್ಪಾಳೆ. ಹಾ ಆರಾಮದಿಲ್ಲ ವಿನಿ? ಹಾ ಓಕೆ. ಹಾ ಸೌಂಡ್. ಅವ್ರ ಅಕ್ಕ ಇದ್ರ ನಾ ಏನ್ ಮಾಡ್ಲಿ? ನೀನು ಸೊಸಿ. ಹಾ ಹಾ ದನಿ ಕೊಡ್ಲಿ ಅವ್ರಿಗೆ ದನಿ ಕೊಟ್ಟು ನಾನು ಎಮ್ಮೆ ಕೈ ಕೋಲೇನು? ಇಲ್ಲ ಸ್ವಲ್ಪ ಜನರೇಟರ್ ಪ್ರಾಬ್ಲಮ್ ಆಗೈತೆ ನೋಡಲ್ಲ, ನಮ್ ಕಟ್ಟಪ್ ಬಾಳ ತದ್ ಗುದ್ದಾಡಕ. ಹಲೋ ಹಲೋ ಹಲೋ, ನಾ ಮಾತಾಡೋದು ಕೇಳತ್ರಿ? ಹಲೋ ಹಲೋ ಕೇಳಲ್ಲ. ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಹೆಂಗ್ ಕೊಡ್ತೀರಿ? ಓನ್ಲಿ ಬೇಡ ಬರೇ ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ಹೇಳೋನು, ಆಮೇಲೆ ಅವ್ರ ಹುಡುಗರಿಗೆ ಅವ್ರು ಹೇಳ್ಕೊಲಿ. ಓನ್ಲಿ ನಮ್ಮ ಹೆಣ್ಮಕ್ಳು ಲೇಡಿ ಟೈಗರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ನಮ್ಮ ಹೆಣ್ಮಕ್ಳು ಪವರ್ ತೋರಿಸ್ಬೇಕು. ನಿನ್ನ ಪವರ್ ನೋಡಿದ್ರ ಗೊತ್ತಾಗೈತೆ. ಇಟ್ಟೋದು ನಮ್ಮ ಕೊಂಡೆ ಎದ್ದು ಬಂದಿನಿ. ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ. ಪಕ್ಕಿದ ತಪ್ಪಲ್ಲ. ಯಾಕ ನಮ್ಮ ಹೆಬ್ಬಳ್ಳಿ ಮಂದಿ ಹೋಸರು ಲಗುನ ಚಲೋ ಮಾಡಿದ್ರೆ ಈ ಸರ 12 ಕಾತಲ್ಲ ಹಿಂಗ ಸಮಸ್ಯೆ ಆತ. ಏನಿಲ್ಲ, ಎಚ್ಚರದಾರ ನೋಡಿ ನಿಮ್ ಹುಡುಗರೇನು ಮಕ್ಕೊಂಡವನ. ಅದಿರ್ಲಪ್ಪ ಹುಲಿಗಳ ಏನಾರ ಯಾಕೆ ಮಾಡ ಅವ್ರ ಗಟ್ಟಿ ಹಾಕುಂದ್ರ. ಇವತ್ ನೀನ್ ನೋಡಕ್ ಬಂದಾರ, ನಾಳೆ ಸರ್ಕಾರದಾಗ ನೀ ಬ್ರೆಡ್ ಬಿಸ್ಕೆಟ್ ಹಿಡ್ಕೊಂಡು ನೀನ್ ನೋಡಕ್. ಜೀವನದಾಗ ಲವ್ ಅನ್ನು ಹೊಳಿಗೆ ಹಾರಿವಂತಿನ ಶಾಲೆ ಮೇಗಿದ್ದ ಹರಿದು ಯಾವ ಲೆಕ್ಕ? ನಾವೇನ್ ಲವ್ ಮಾಡಂದಿವ? ನಿಮ್ ತಿಂಡಿ ಹೆಚ್ಚಾಗಿ ಮಾಡಿರ್ತೀರಿ ಮತ್ ನಮ್ಮ ಹೆಸರು ಹೇಳೋದ? ಯಾರು ಸಾಯಂಗಿಲ್ಲ ಬಿಡ. ಯಾರು ಸಾಯಂಗಿಲ್ಲ. ಇಬ್ರು ಫ್ರೀ ಇದ್ರಿ ನಾಳೆ? ಖಾಲಿ ಇದೀವಿ. ಖಾಲಿ ಇದೀವಿ. ಮುಗುದಿಂದ ಭೇಟಿ ಯಾರಿ? ಎದಕ್ಕ ಈಶ್ವರ ಮಸ್ತಾರನ್ ಜೊತೆ ಚಕಾಡಕ ಬರಂಗಿಲ್ಲ ನಾವು. ಹಾ ನೀವ್ ಯಾರು ಚಪ್ಪಾಳೆ ಹೊಡಿತೀರಲ್ಲ? ಬ್ಯಾಡ್ ಬಿಡವಿ ಅವ್ರ ಚಪ್ಪಾಳೆ. ನೀವ್ ಯಾರು ಚಪ್ಪಾಳೆ ಹೊಡಿತೀರಲ್ಲ? ಅಲ್ಲ ಕುಡ್ದಿದ್ದು ಈಗಾಗಲೇ 12 ಗಂಟೆಗೆ ಇಳೋದು ಹೋತ ಅವ್ರದ್ದು. ಏನಿದ್ರು 12ರ ಮೇಲೆ ಇನ್ನೊಂದು ನೈಟಿ ಬಗಿಬೇಕು ಅವ್ರಿಗೆ. ಇಲ್ಲಿ ಅದಾರನ ಹುಲಿಗಳು? ಯಾರು? ಅದಾವಲ್ಲ, ಕುಡಿಲಾರ್ದ ಹೆಂಗಿರ್ತಾರ ಅವರು ನವಿಲ್ಗಳು. ಹಾ ಓಕೆ ಥ್ಯಾಂಕ್ ಯು. ಅದಕ್ಕಿಂತ ಮುಂಚಿತಾಗಿ ನಮ್ಮ ದೇವರ ಎಲ್ರು ಜೋರಾಗಿ ಹಲೋ ಹಾಯ್. ಅವ್ರನ್ನ ಯಾಕೆ ಮಾತಾಡ್ತೀನಿ? ನಮ್ಮ ಹೆಣ್ಮಕ್ಳು ಮಾತಾಡ್ಸಪ್ಪ. ನಮ್ಮ ಲೇಡಿ ಟೈಗರ್ ಹೆಂಗಿದ್ರಿ? ಆರಾಮದಿರಲ್ಲ? ಒಂದ್ಸಲ ಜೋರಾಗಿ ತಿಂಡಿಲೆ ಚಪ್ಪಾಳೆ ಕೊಡ್ಬೇಕು. ನಮ್ಮ ಲೇಡಿ ಟೈಗರ್ ಅವಿ ಅವರು ಸಾವಕಾಶ ಕೊಡೋರು, ತಿಂಡಿಲೆ ಕೊಡೋರು ಇವ್ರು. ಯಾಕ ನಮ್ಮ ಹೆಣ್ಮಕ್ಳಿಗೆ ಏನಾಗೈತಿ? ನಮ್ಮ ಹೆಣ್ಮಕ್ಳಿಗೆ ಏನಾಗೈತಿ? ನಮ್ಮ ಹೆಣ್ಮಕ್ಳು ನೋಡವಿ, ನಾವ್ ಏನ್ ಗುದ್ದಾಡೋದಿದ್ರು ಬಸ್ನ್ಯಾಗ ಗುದ್ದಾಡಿವಿ, ನಾವ್ ಹೊರಗಡೆ ಒಟ್ಟ ಬಾಯಿ ಮಾಡಿಲ್ಲ. ಗೊತ್ತೈತಿಲ್ ನಿನಗೆ? ಹೌದಾ? ಯಾಕ ನೀವ್ ಇಲ್ಲಿ ತೋರಿಸ್ರಿ ನಮ್ ಪವರ್ ಏನ್ ಅನ್ನೋದು. ನಮ್ಮ ಹೆಣ್ಮಕ್ಳ ಪವರ್ ಅಂದ್ರ ಇಲ್ಲಾಂತ ಮಾನವರ ತೆಗಿತಾರ. ನಮ್ಗೆ ಇಷ್ಟ ಏನೋ ನಮ್ಮ ಮಾನವರ ತೆಗಿದು ಏನದ ಮಾನ ಮರ್ಯಾದೆ ಐತನ. ಯಾಕ ಅಲ್ಲ ಕೇಳಿದ್ನಾಳ ನಾವು ನೋಡಿಲ್ಲ. ಎದಕ್ ಸುಮ್ಮದೀವಿ ನಾವು? ನಮ್ಮ ಹೆಣ್ಮಕ್ಳ ಸಂಬಂಧ ಸುಮ್ಮದೀವಿ ನಾವು. ನಾವೆದಕ್ ಸುಮ್ಮದೀವಿ? ಎದಕ್ ಸುಮ್ಮದೀವಿ? 8 ಮಂದಿ ಇಲಾಖೆಯಾರು ಹಿರಿಯರು ಕೂತಾರ, ಗೇಟ್ ನರು ಸುಮ್ಮಿರ್ತೀವಿ ನಾವು. ಏನ್ ಒಮ್ಮೆ ಹೂ ಅಂದ ನೋಡು, ಇವೇನು ಇರುದಿಲ್ಲ ಗಪ್ಪ. ಯಾರ ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ಗಂಡು ಹುಡ್ರಿಗೆ ಅನ್ಸ್ತೀವನ? ಸಾಧ್ಯ ಇಲ್ಲ. ಮಕ ನೋಡಿ ಆಡೋ ತೋದು ಡಬರಿ ಏನಾಗ್ಯಾವ? ಕ್ಯೂಟ್ ಆಗಿ ಬಂದೀವಿ. ಒರಿಜಿನಲ್ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ. ಆದ್ರೆ ಮೇಕಪ್ ಹಚ್ಚು ಹುಡುಗಿಯಾರ ಒಟ್ಟ ನಂಬರ್ ಗೆಳೆಯ. ಯಾರ? ನಾವ್ ಮೇಕಪ್ ಮಾಡ್ಕೊಂಡಿಲ್ ಬೇಕಾರೆ ನೋಡು. ಆ ಮೇಕಪ್ ಆ ಲೈಟ್ ಅದ ಒಂದ್ ಚಂದ ಕಾಣತೀನಿ. ಇಲ್ಲಂದ್ರ ಇಲ್ಲಿ ಯಾರು ನಿಂದಿರ್ತಿದ್ದಿಲ್ಲ. ಮತ್ತೆ ಅಕ್ಕ ಇಟ್ಟು ಸ್ಮಾರ್ಟ್ ಆಗಿ ಕ್ಯೂಟ್ ಆಗಿದೀವಲ್ಲ, ಹೊಟ್ಟೆಗೆ ಮಾಡ್ತಾವ. ಹೌದು ಅವಿ. ಹಾ ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸ್ಮಾರ್ಟ್ ಇರ್ಬೇಕು ಮನುಷ್ಯ. ಅಯ್ಯೋ ಬಾಳ ಚಲೋ ಇದೀರಿ. ನೀವು ಮನಸ್ಸಿಂದ ಚಂದ ಅದಾಳ ಅಂತ ಹೇಳಿ ಒಬ್ಬಾಕಿನಾರ ಕುಂಟಿನ ಮದುವೆ ಆಗಿರ. ನೀವು ಮನಸ್ಸಿಂದ ಚಂದ ಅದನಂತ ಒಬ್ಬರನಾರ ರೈತನ ಮಕ್ಕಳನ್ನ ಮದುವೆ ಹಾಕಿರ್ನ ಬಾ ಎತ್ತಿದ್ರೆ ಸಾಕು, ನೌಕರಿದಾರ ಬೇಕತ್ತಾರ. ಹೌದು
ನಮ್ ತಂಗಿನಾದ್ರೂ ನೌಕರಿದವಂಗ ಕೊಡೋದು ನಾ ಕೊಡಲ್ಲ 2 ಲಕ್ಷ ಪಗಾರ ಇರ್ಬೇಕು. ನಾನು 2 ಲಕ್ಷ ಪಗಾರ ಇದ್ದವನು ಮಾಡ್ಕೊಂಡಿನಿ. ಹಾ. ಈ ಹಾಡು ಏ ಗಪ್ಪ ತೋರ್ಸ್ತಾನೆ. ಈ ಹಾಡು ಮುಗಿಲಿ ಹೊಳಿ ದಂಡಿ ಹೋಗಿ ಕೂತ್ ಮಾತಾಡೋಣ ಗಪ್ಪ. ಹಾ ಸೌಂಡ್ ಬಿಡ. ಕಟ್ಟಪ್ಪ ಎತ್ತು ನಿನ್ನ ಗಾಂಡಿ ನಿನ್ನ ಮುಗದೈತಿ ಹಂಗಲ್ಲ, ಪ್ರೀತಿ ಕೇಳಿಲ್ಲ ಬಾ ಇಲ್ಲಿ ನಾ ಹೇಳ್ತೀನಿ ಬಾ. ಹಾ ಲವ್ ಅಂದ್ರೇನು? ಪ್ರೀತಿ. ಲವ್ ಅಂದ್ರೆ ಪ್ರೀತಿ. ಪ್ರೀತಿ ಅಂದ್ರೆ ಲವ್ ಹಂಗಲ್ಲ. ಅದನ್ನ ಯಾಕೆ ಮಾಡ್ಬೇಕು? ತಂದೆ ತಾಯಿ ನೋಡ್ದಲ್ಲೇ ಕಣ್ಣು ಮುಚ್ಕೊಂಡ್ ಮದುವೆ ಆಗ್ಬೇಕು. ಹೌದು, ಆತ ನಮಗೂ ಗೊತ್ತಾಗ್ಬೇಕು. ಹೇಳಿ. ಎಲ್ಲದಕ್ಕೂ ತಿಂಡಿ ಅನ್ನೋ ಶಬ್ದನ ಉಪಯೋಗ ಮಾಡ್ತೀಯಲ್ಲ, ತಿಂಡಿ ಅಂದ್ರೆ ಏನು? ಅದ ಸರ ಹಿಂಗ ಎಲ್ಲಾರ ಬಿಟ್ಟ ಹುರುಪು ಹೆಚ್ಚಾಗಲ್ಲ. ಅವಿ ಅಲ್ಲ ಅಲ್ಲ ಹುರುಪ್ ಅಂದ್ರೇನು? ಖುಷಿ 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 ಅಂದ್ರೇನು? ನಗುದು ನಗುದಂದ್ರೇನು? ಮುಗಿಸಿದಲ್ಲ ಮತ್ತೆಲ್ಲ ಕೂಡ. ಇನ್ನ ಬೇಕಾ ಏನ್ ಇಲ್ಲಿಗೆ ಮುಕ್ತಾಯ? ಸಾಕು ತಗೋ ಸಾಕು. ಬೇಕಾದಾಗ ಲವ್ ಮಾಡೋದು, ಬ್ಯಾಡದಾಗ ಬ್ಲಾಕ್ ಲಿಸ್ಟ್ ಹಾಕೋದು. ನಾಟಕ ಮಾಡ್ತೀರಿ ನೀವು, ಗೊತ್ತಿದಾವ್ ನಮಗ. ಹಾಲ ಯಾರು ಚಪ್ಪಳಿ ಹೊಡೆದಿರಿ ದುರ್ಗಾದೇವಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಯಾರು ಚಪ್ಪಳಿ ಹೊಡೆದಿಲ್ಲ, ಓಕೆ ಯಾರು ಚಪ್ಪಳಿ ಹೊಡೆದಿಲ್ಲ, ದುರ್ಗಾದೇವಿ ನಿಮ್ ಮಂದಿನ ನಮ್ಮಂದಿನ ಲಗುನ ಲಗುನ್ ಏನ್ ಮುಂದಿನ ಚಪ್ಪಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂಡ್ ನಿಮಗ್ ರೊಟ್ಟಿ ಮಾಡಿ ಹಾಕಕ್ಕೆ ನಮ್ ಶಕ್ತಿ ಕಳ್ಕೊಂಡಿವಿ. ಅದಕ್ಕ ಇಟ್ಟು ಸರಿಗೆ ಅವನಿ ನೋಡ ಅವಾಗೆಲ್ಲ ಬಡುತ್ತಿದ್ವಿ. ನೀ ಡ್ಯಾನ್ಸ್ ಮಾಡೋಕ್ಕಾರ ನಂಗೆ ಹೆಂಗ ಅನ್ಸುತ್ತ ಗೊತ್ತಾನ? ಹಾ ಹೆಬ್ಬಳ್ಳಿ ಕೆರೆಗೆ ಎಮ್ಮೆ ಹೊಳ್ಯಾಡ್ತಿರ್ತ ಮುಂಜಾನೆ ನೋಡ ಮಾಮ ನಿಮ್ ಮಂದ್ಯಾಗ ಮಾಡ 2 ಎಕರೆ ಎಲ್ಲ ಡಮ್ ಅಂದತಿ. ಈಗ ಏನ್ ಕೊಡ್ಸಿ ಏನು ಕೊಡ್ಸಿಲ್ಲ, ಅದ ಒಂದ್ ಕಾರ್ ಗಾಡಿ. ಅದೇ ಎಲ್ಬೇಕು ಅಲ್ಲೇ ನಿಂದ್ರಕತೈತೇನ? ಆದ್ರೂ ಅಲ್ಲ ಕರೆಕ್ಟ್ ಟೈಮಿಗೆ ಕೊಡ್ಸ್ಯಾನ ನನಗೆ ಮುಂದೆ ಬ್ರ್ಯಾಂಡ್ ಹೆಂಗೈತ್ ನೋಡು ಚಾಯ್ಸ್. ಅಲ್ಲ ಅಲ್ಲ ಕೇಳಿ ಒಮ್ಮೆ ಚಾಯ್ಸ್ ಆದಂದ್ರೆ ಬಿಡದ ಇಲ್ಲ ನಾವು. ಅಲ್ಲೇನ ಅಪೇಕ್ಷೆ ಮೇರೆಗೆ ಬಾಜು ಊರಿನ ಗೆಳತಿ. ಓಕೆ, ಇದಾದ ನಂತರ ನೃತ್ಯ ತಗೊಂಡ್ ಬರ್ರ ಸೌಂಡ್. ಇದಾದ್ಮೇಲೆ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಫುಟ್ಬಾಲ್ ಖ್ಯಾತಿಯ Thank you, ಧನ್ಯವಾದಗಳು. ನೀ ಗಿಡದಾಗ ಕುಂತದ್ ನನಗ್ ತ್ರಾಸ ಆಗಿಲ್ಲ, ನೀನ್ HD ನೋಡೇ ಸಾಕಾತ್ ನನಗೆ. ಏ ಅಕ್ಕ, ಏನದು ಇದು? ಏನ್ ನೋಡಕತ್ತಿ? ಅಲ್ಲಿ ಎಷ್ಟು ಮಂದಿ ಅಕ್ಕ, ಸುಮ್ಮಿರ್ಬೇ. ಅಣ್ಣ ಲಪಾಟಿ ತೆಳಗ್ ಬಿಟ್ಟು ಕುಂದ್ರಿ ನೀ. ಮಾವ, ಯಾಕೆ ಹಿಂಗ? ಎಷ್ಟು ಮಂದಿ ಬಿಟ್ಟು ನಿನ್ನ ಕಣ್ಣು ಅಲ್ಲೇ ಹೋಗ್ಬೇಕ? ನೀ ಅಲ್ಲೇ ನೋಡಕ್ ಹೋಗಿದಿ? ಅಣ್ಣ ಹುಷಾರಿ, ಯಾವ್ದಾರ ಕ್ವಾಕ್ ಎತ್ತಾಗರ ಬಡದಿತ್ತು. ಏ ಅಕ್ಕ, ನೀ ಅಲ್ಲೇ ಕಣ್ಣಿಟ್ಟಿ ನೀನು? ಅಕ್ಕ ತಂಗ್ಯಾರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಏನು ಮಾಡೋರು? ಲೈನ್ 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 ಲೈನು ಏನ ಅಂದೆಲ್ಲ? ಮುದುಕಿರಿ ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಓಲವ, ನೀವು ನಿಯತ್ತಾಗಿ ಲವ್ ಮಾಡಿದ ಹುಡುಗಿಯಾರ ನಮ್ಗೆ ಹೊಡಿತಿದ್ರೆ ನಾವ್ಯಾಕೆ ಆಂಟಿ ಲೈನ್ ಹೊಡಿತಿದ್ವಿ? ಹೌದಿಲ್ಲ ಬೈ? ತಡಿ ನೀವು ಒಬ್ಬಾಕಿ ಹುಡುಗಿ ಜೋಡಿ ನೀವು ಕರೆಕ್ಟ್ ನಿಯತ್ ನೀವ್ ಅದಿರ. ನೀವು ಮೊಬೈಲ್ ಕಾಲ ತೆಗಿಲಿ, ಎಲ್ಲರ ಬಡಿಸ್ಕೊಂಡು ಇನ್ನೂ ಬಾಳ ಬದುಕು ಜೀವದಿ. ಅಕ್ಕ ಏನ್ ಗೊತ್ತಿತ್ತೇನ? ಇವರು ನಿನಗೂ ಈಗ ನಿಮ್ಮ ಅಕ್ಕನ ತಂಗಿ ಅಕ್ಕ ಅವಿ ಇಬ್ರು ಕೂಡ ಬೈ ಆಧಾರ್ ಕಾರ್ಡ್ಗೂ ಪ್ಯಾನ್ ಕಾರ್ಡ್ಗೂ ಸಂಬಂಧನೇ ಇಲ್ಲ ಬೈ. ಆಕೆ ಆಪಲ್ ತಿಂದು ಬೆಳೆದಾಳ. ಮೇ ಬಿ ನಿಮ್ಮವ್ವ ನಿಮ್ಮ ಅಕ್ಕ ಚೆನ್ನಾಗ್ ಕಾಣ್ಲಿ ಅಂತ ಹಾಲಲ್ಲಿ ಹೇಳಕ್ ಕುಡಿಸ್ಯಾಳ ಅಂತ. ಆ ಹಾಲ್ನ ಕುಡಿಯಲು ಯಾಲಕ್ಕಿ. ನೀ ಹಾಲು ಕುಡಿತಿಲ್ಲ? ಕುಡಿತೀನಿ. ಈ ಕಂಬಾಳಿಗೆ ಆಡಸ ಅಕ್ಕ ಬೇಡಕ್ಕ, ಬೇಡ. ಸಾಹಸ ಮಾಡ್ಬೇಡ. ಇವು ಎಷ್ಟು ಹುರುಪಿಗೆ ಅದಾವ ನೋಡ. ಹುರುಪಲ್ಲದ ದೋಸ್ತಿಗೆ ಸಪೋರ್ಟ್ ಅದ. ಹೌದು, ನೀನು ನಿಮ್ ದೋಸ್ತರು ಅಷ್ಟು ಸೇರಿ ಅಳ್ಳಾಡಿಸ್ರಿ. ನಾವು ಮನಸ್ಸು ಮಾಡಿದ್ರೆ ಬರೇ ದಿನ ಅಂತ 20 ಅಲ್ಲ. ಅಣ್ಣ ಈ ಕಂಬಾಳಿಗೆ ಆಡಿಸ್ಬೇಡ, ಈ ಕಂಬಾಳಿಗೆ ಆಡಿಸಿ ನಮ್ಮ ಡಬ್ಬಿಗೆ ಆಡವ ಅಂತ ದಿನ 10 20 ಕಂಬಾಳಿಗೆ ಆಡಿಸ್ತೀವಿ ನಾವು. ಹೆಂಗ 3 ಬೇಡ 4 ಕ್ವಾರ್ಟರ್ ಬೇಕು ಅಂದ್ರೆ ಎಲ್ಲ ಕಂಬ ತಾವ ಆಗಿಡ್ತಿರ್ತಾವ. ನಮಗ್ ಗೊತ್ತೈತಿ ನೀವು ಕುಡುಕ್ರ. ಹೌದು ಕುಡುಕ್ರು. ಹುಡುಕನ ಬೇಡ, ಯಾಕ ಎಡಕ ಮುರಿಯುವಂಗ ಕಡುತ್ತೇನೆ ನಿನ್ನ. ಇನ್ನೊಂದೇನು ಗೊತ್ತೈತೇನ? ಇಡೀ ಕರ್ನಾಟಕ ಅಲ್ಲ, ದೇಶ ವಿದೇಶಗಳೆಲ್ಲ ಪೂರ ಲಾಕ್ ಡೌನ್ ಆದಾಗ ಸರ್ಕಾರ ಯಾರು ನಡೆಸ್ಯಾರಂತ ಮಾಡಿ? ಯಾರ? ನಿಮ್ಮಂತ 10 ರೂಪಾಯಿ ಪೌಂಡ್ಸ್ ಪೌಡರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲದು. ನಮ್ಮಂತ 270 ರೂಪಾಯಿ ಚಾಯ್ಸ್ ಕುಡಿಯುವಂತ ಕುಡುಕರಿಂದ ಏಯ್
ನೋಡಲ್ಲಿ ಕುಡುಕರು. ನಮ್ಮ ರಾಜ್ಯದ ಕುಡುಕ ಸಂಘದ ರಾಜ್ಯಾಧ್ಯಕ್ಷರು ಇವ್ರ. ಅಲ್ಲ ಕೇಳಿಲ್ಲ, ಆ ಕುಡ್ದ ಮನಿ ಎಲ್ಲ ಹಾಳಾಗೈತೆ. ಮಾಡ್ಬಿಡ್ರಿ. ಅಭಿ ಹಾ ಹೇಳ. ದೇಶ ನಮಗೇನು ಮಾಡೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮತ್ತೆ ನಾವು ದೇಶಕ್ಕೆ ಏನ್ ಮಾಡಿವಿ ಅನ್ನೋದು ಇಂಪಾರ್ಟೆಂಟ್ ಆಕತಿ. ಮನಿ ಸಂಸಾರ ನಡ್ಸಂತ ಫಸ್ಟ್ ಸರ್ಕಾರ ನಡ್ಸೋದಲ್ಲ, ಸಂಸಾರ ನಡ್ಸ, ಅವಾಗ ಗೊತ್ತಾಕೈತಿ. ಸಂಸಾರ ಸಾಕಾಗೆ ಕುಡುಕರಾಗಿ ನಾವು ಎಷ್ಟೋ ಮಂದಿ ಹೇಳ್ಕೊಳ್ಳೋದಿಲ್ಲ, ನಾ ಹೇಳ್ಕೊಳಕತ್ತೀನಿ. ಏನಂತ ಎಷ್ಟು ಮಂದಿ ಅದ್ರಲಿಕ್ಕೆ ನೋಡ ಕಾಕಂದ್ರದ ನೋಡಲ್ಲಿ ಸಂಸಾರದಲ್ಲಿ ತಲೆನ ಅಡಿಸ್ತಾನ. ಏನ್ ಹೇಳಲಿ ಮೈಲಾರಿ ಬ್ಯಾಸರಾಗ ಹೋಗಿಟ್ಲೆ ನನಗೆ ಗೊತ್ತು. ಇನ್ನೊಂದು ಸಿಹಿ ಸುದ್ದಿ, ಅಕ್ಕ ಮಿಸ್ ಇಂಡಿಯಾ ಸೆಲೆಕ್ಟ್ ಆಗ್ಯಾಳು. ಯಸ್ ನಾನು ಮಿಸ್ ಇಂಡಿಯಾ ಸೆಲೆಕ್ಟ್ ಆಗ್ಯಾಳು. ವಾವ್ ಅಕ್ಕ, ಅಣ್ಣ ಇದು ಕಂಗ್ರಾಚುಲೇಷನ್. ಯಾವ ಕಂಪನಿ ಕ್ಯಾಮ್ರಾ ಎರಡು? ಸೋನಿಯನ ಸೋನಿ. ಅಲ್ಲ, ಒಂದ್ ಡೌಟ್ ಐತಿ ಕೇಳ್ಯ. ಏನದು? ಈ ಎರಡು ಕ್ಯಾಮ್ರಾದಾಗ ಆ ಫಿಗರ್ ಹಿಡಿಸುತ್ತ? ಹಿಡಿಸ್ತೈತಿ ಅಕ್ಕ. ಹಾ, ಒಂದು ಹೇಳು. ವಾಕಿಂಗ್ ಸ್ಟೈಲ್ ಕ್ಯಾಟ್ ವಾಕ್ ಮಾಡೋಗು. ಹಾ ಓಕೆ ಸರಿ ಸೈಡ್. ಕ್ಯಾಟ್ ವಾಕ್ ಚಂದ ಮಾಡ. ಮತ್ತೆ ಹಾ ಇದಾಗಿರ್ಬೇಕು ಎಲ್ಲರೂ ನಿನ್ ವಾಕಿಂಗ್ ಸ್ಟೈಲ್ ನೋಡಿ ಮಾಡ್ಬೇ. ಅವ್ರಿಗೆ ಎಲ್ಲ ನೋಡಕ್ ಆಗಂಗಿಲ್ಲ. ಫುಟ್ಬಾಲ್ ಅವ್ರ ವಾವ್. ಮಾಮ ಅಲ್ಲಿ ಮುಂದ್ ನಿಂತು ಮಾಮ ನಮಡ ಯಾಕ 2 ಎಕರೆ ಹೊಲ ಹೋಗೈತಿ, ಇನ್ನು 2 ಎಕರೆ ಉಳ್ದೈತಿ. ಎರಿ ಹೊಲ ಹೌದಲ್ಲ ಮಾರಿದ್ದು. ನಡೀತಿತ್ತಲ್ಲ. ಹಾ ಹಾ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಆಯ್ರು, ನಾನು ನಿನ್ನ ದೋಸ್ತು ಒಂದು ಆಯ್ರು. ಇದು ಮಿಸ್ ಇಂಡಿಯಾ ನೀನು ಯಸ್ ಎಸ್. ₹1 ಕಲಕಾಣಿಕೆ ಕೊಟ್ಟಾರ. ಅಣ್ಣ ಒಂದ್ ನಿಮಿಷಗಪ್ಪ, ಇದು 200 ಅಲ್ಲ 2000 ಅಂತ ತಿಳ್ಕೊಂಡು ಸ್ವೀಕರಿಸ್ಬೇಕು. Okay. ಯಾಕಂದ್ರೆ ಇಷ್ಟು ಮಂದಿ ಬಿಟ್ಟು ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಹೆಚ್ಚಾಗಿ ₹200 ಕೊಟ್ರು ಅಂದ್ರ ಅವ್ರ ಮ್ಯಾಗ ನೀನು ಪ್ರೀತಿ ಅಭಿಮಾನ ಸದಾ ಇರ್ಬೇಕು. ಥ್ಯಾಂಕ್ ಯು. ಇದು ನಾಳೆಗೆ ನಿನಗೆ ಯಾಕೆ 200 ಕೊಟ್ರೆ ಹೇಳೋರು? ಯಾಕ ಊರಿಗೆ ಹೋಗಿ ಎಸ್ತಿನ ಅಂತ ಶಾಂಪೂ ತಗೊಂಡ್ ಜಳಕ ಮಾಡ ಅಂತ ₹200 ಕೊಟ್ರ. ಯಾರಪ್ಪ ಭಜಂತ್ರಿ ಬಸವರಾಜನ್ ಏನಂದ್ರಲ್ರಿ, ಹನುಮಂತನ್ನ ಭಜಂತ್ರಿ ಅವರು. ಹಾ ಓಕೆ ಥ್ಯಾಂಕ್ ಇದು ಇಲ್ಲ ಬಾಬಾ ಇಲ್ಲ ಬಾ ಇಲ್ಲ ಅವೇ ಮಾಮ. ಮಾಮ ಅನ್ಬೇಡ. ಹಾ ಓಕೆ ಭಜಂತ್ರಿ ಬಸ್ಸು ಅವರು. ಹನುಮಂತ ಮತ್ತ ಬಸವ ಯಾರ? ಮಾಮ ಹನುಮಂತ ಮಾಮ. ₹200 ಕಂತೀನಿ ಬಾ, 500 ಕೊಟ್ರೆ ಹೇಳ್ತೀನಿ ಎಲ್ಲಾರ. 500 ಕೊಟ್ರ ಮಾಮ, 1000 ಕೊಟ್ರ ನಾ ಅಂದಿಲ್ಲಪ್ಪ. ನಾ ಅಂದಿಲ್ಲ ಗಪ್ಪ. ಎಷ್ಟು ಬರ್ಗೆಟ್ ₹201 ಕೊಟ್ಟ. ಭಜಂತ್ರಿ ಹನುಮಂತ ಅವರು ನನ್ನ ಕಲೆಯನ್ನ ಮೆಚ್ಚಿ ₹201. ನಿನ್ನ ಕಲೆ ಮೆಚ್ಚನ ಕೊಟ್ಟಿಲ್ಲವ, ಮತ್ತೆ ನಿನ್ನ ಸೈಜ್ ನೋಡೇ ಕೊಟ್ಟಾನ. ಅಂದ್ರ ನಿನ್ನ ಭೂಮಿಗೆ ಹೋಲ್ಸಾರಂತ, ತಂದಿನ ಆಕಾಶಕ್ಕೆ ಹೋಲ್ಸಾರಂತ. ಇದ್ರಾಗ ಏನಾಗೈತೆ ಅಂದ್ರ ತಾಯಿ ತಂದೆ ಪಾತ್ರ ಏನೈತಂದ್ರ ಮಕ್ಕಳ ಸಲುವಾಗಿ ತಮ್ಮ ಜೀವನ ಮುಡಿಪಾಗಿಟ್ರ ಮೊದಲು. ಕೊನೆಗೆ ನೋಡ್ರಿ, ಶಾಲೆ ಕಲಿಬೇಕಂದ್ರ ಮೊಬೈಲ್ ಕೊಡಿಸಿದ ತಾಯಿ. ಮೊಬೈಲ್ ಒಳ್ಳೇದಕ್ಕೂ ಐತಿ ಕೆಟ್ಟದಕ್ಕೂ ಐತಿ. ಆದ್ರ ಮಗ ಒಳ್ಳೇದಕ್ಕೆ ಯೂಸ್ ಮಾಡ್ಲಿಲ್ಲ, ಕೆಟ್ಟದಕ್ಕೆ ಯೂಸ್ ಮಾಡಿದ. ಒಂದು ಹುಡುಗಿ ಮದ್ವಿ ಮಾಡ್ಕೊಂಡು ಮನಿಗ್ ಕರ್ಕೊಂಡು ಬಂದ, ಫೇಸ್ಬುಕ್ ನಾಗ ಚಾಟಿಂಗ್ ಮಾಡ್ಕೊಂತ. ಆದ್ರ ತಾಯಿ ಏನಂತಾಳ ಅಂದ್ರ, ನಿನ್ನ ಸುಖ ಬಯಸೇನ್ ನಾನ, ನೀ ಚಂದ ಇರ್ಲಿ ಅಂತೇಳಿ ಬಯಸೇನಿ. ಅದಕ್ಕ ಆಕಿ ಮನಿಯೊಳಗಿರ್ತಾಳ ಅಂದ್ರ ನೀ ಚಂದ ಇರ್ತೇನೆ ಅಂದ್ರೆ ಇರ್ಲಿ ಅಂತ ಇಟ್ಕೊಂಡ್ಲ ತಾಯಿ. ಆದ್ರ ಸೊಸಿ ಆದ ಆಕಿ ತಾಯಿ ನೋಡ್ಲಿಲ್ಲ. ಆಕಿಗೆ ಕೆಲವೊಂದಷ್ಟು ದಿನ ಹೋದ ಮ್ಯಾಗ ಈಕಿನ ಜೋಪಾನ ಮಾಡೋದಕ್ಕತ್ತೆ ಅಂತೇಳಿ ಸೊಸಿ ಏನಂತಾಳ ಅಂದ್ರ, ನಿಮ್ಮ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಿರೋ ಏನ್ ನಾ ತವ್ರ ಮನಿಗೆ ಹೋಗ್ಲಿ ಅಂತಾಳ ಹೆಂಡತಿ ಆದಾಕಿ. ನಿಮ್ಮ ತಾಯಿ ಬೇಕಂದ್ರ ನಾ ತವ್ರ ಮನಿಗೆ ಹೋಗ್ತೇನಿ, ನಾ ಬೇಕಂದ್ರ ನಿಮ್ಮ ತಾಯಿನ ವೃದ್ಧಾಶ್ರಮದಾಗ ಇಟ್ಟು ಬರ್ರಿ ಅಂತಾಳ. ಅವಾಗ ಮಗ ಆದವ ಹೆಂಡತಿ ಮೋಹಕ್ಕೆ ಬಲಿ ಆಗಿರ್ತಾನ್ರಿ. ತಾಯಿನ ಹೋದ ವೃದ್ಧಾಶ್ರಮದಾಗ ಇಡ್ತಾನ. ವೃದ್ಧಾಶ್ರಮದಾಗ ಇಟ್ಟಾಗ ತಾಯಿ ಮಗನ ಕಾಲು ಹಿಡಿದು ಹೇಳ್ತಾಳ ಏನಂತ, ಮಗ ನಾ ಇಲ್ಲೇ ಇರ್ತಾನೆ ವೃದ್ಧಾಶ್ರಮದಾಗ, ಆದ್ರೆ ನೀ ಚಂದ ಇರ್ಬೇಕು, ನನಗ ಹೆಂಡತಿ ಜೊತೆ ಚಂದಾಗಿರ್ ಅಂತೇಳಿ ವೃದ್ಧಾಶ್ರಮದಾಗ ಇರ್ತಾಳ. ವೃದ್ಧಾಶ್ರಮದಿಂದ ಒಂದ್ ದಿವಸ ಫೋನ್ ಬರ್ತೈತ್ರಿ ಮಗಗೆ, ಏನಂತ, ನಿಮ್ಮ ತಾಯಿ ಜೀವ ಹೊಂಟೈತಿ, ಆಕಿ ಕೊನೆ ಆಸೆ ಏನೈತಿ ಈಡೇರಿಸ್ಬಾ ಅಂತ ಹೇಳಿ. ಅವಾಗ ಮಗ ಓಡೋಡ್ ಹೋಗಿ ಕೇಳ್ತಾನಂತ ತಾಯಿನ ಕಣ್ಣಾಗ ನೀರ್ ತಂದಿರ್ತಾಳ ತಾಯಿ. ಏನ್ವಾ ನಿನ್ನ ಕೊನೆ ಆಸೆ ಅಂದಾಗ, ನೀ ಏನಿಲ್ಲಿ ನನ್ನ ತಂದಿಟ್ಟಿಯಲ್ಲ, ಇಲ್ಲಿ ಸರಿಯಾದ ಗಾಳಿಯ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮೊದಲು ಅವನು ಸರಿ ಮಾಡ್ಸಂದ್ಲ. ಯಾಕಂತ ಕೇಳಿದ್ಲ ಮಗ. ಯಾಕಂತ ಕೇಳಿದಾಗ ತಾಯಿ ಹೇಳ್ತಾಳ, ನನಗಾದ ಪರಿಸ್ಥಿತಿ ನಿನಗಾಗಬಾರ್ದು, ನೀ ಸುಖದಿಂದ ಇರ್ಬೇಕಂತ. ಅವಾಗ ಯಾಕಂದ್ರ ಇವತ್ತು ನೀ ನನ್ನ ತಂದಿಟ್ಟಿಯಲ್ಲ, ನಾಳೆ ನಿನ್ನ ಮಕ್ಕಳು ಇಲ್ಲಿ ನಿನ್ನ ತಂದು ಇಡಬಹುದು, ಅದಕ್ಕೆ ನನಗಾದ ಕಷ್ಟ ನಿನಗಾಗಬಾರ್ದು ಅಂತೇಳಿ ತಾಯಿ ಹೇಳಿ ಜೀವ ಬಿಡ್ತಾಳಂತ. ಅದಕ್ಕೆ ಹೆಣ್ಣಿನ ನಮ್ಮ ಹುಡುಗರಿಗೊಂದು ಮಾತು ಹೇಳ್ತೇನೆ. ಹಲೋ, ಲವ್ ಮಾಡುವಾಗಣ ರನ್ನ ಚಿನ್ನ ಅಂತೇಳಿ ಬಹಳ ಚಂದ ಮಾತಾಡ್ತಿರ್ತಾರ.
ಲವ್ ಮಾಡುವಾಗ ರನ್ನ ಚಿನ್ನ ಅಂತ ಬಾಳ ಚಂದ ಮಾತಾಡ್ತಿರ್ತಾರ, ಬಿಟ್ಟು ಹೋಗುವಾಗ ಹೇಳುವಂತ ಮಾತುಗಳು ಹೆಂಗಿರ್ತಾವಂದ್ರ, ನೀ ಕುಡಿತಿ ಚಟ ಮಾಡ್ತಿ, ನಮ್ಮಪ್ಪ ಬೈಯಾಕತ್ತಾನ, ನಮ್ಮ ಅಣ್ಣ ಬೈಯಾಕತ್ತಾನ ಅಂತ ಹೇಳ್ತಿರ್ತಾಳ. ಆದ್ರ ಅಕ್ಕಿಗೇನು ಗೊತ್ತಿರ್ತೈತಿ, ಅವ್ರ ಮನೆಯ ಮಂದಿಲ್ಲ ನಮ್ಮ ರೊಕ್ಕದಾಗನೇ ಸೇರೆ ಕುಡ್ತಿರ್ತಾರ. ನಮ್ಮ ಅಪ್ಪಗ ನೀವು ಸೆರೆ ಕುಡಿಸೋದು ಎದರ ಸಂಬಂಧ ಗೊತ್ತನ? ಎದ್ರ ಸಂಬಂಧ? ನಮ್ಮ ನೋಡಿರ್ತೀರಿ, ಹಿಂಗಾದ್ರ ಅವ್ನ್ ಸೆರೆ ಕುಡಿಸ್ಯಾರ ಮಳ್ಳ ಮಾಡೋನು ಅನ್ನೋ. ಇವರು ರೊಕ್ಕಕ್ಕೆ ಬೆನ್ ಹತ್ತಾರು, ಇವ್ರ ಮನೆಯ ಮಂದಿ ಸೇರೆಕ್ ಬೆನ್ ಹತ್ತಾರು. ಒಟ್ಟು ಬೆನ್ ಹತ್ತು ಚಾಳಿ ನಿಮ್ಮದು ಸಾಧ್ಯ ಇಲ್ಲ. ಕೇಳಿಲ್ಲ, ನಮ್ಮ ತಂದೆ ತಾಯಿಗೂ ತಮ್ಮದೇ ಆದಂತ ಹಳೆಯ ಹಿಂಗಿರ್ಬೇಕು ಅನ್ನೋದು ಆಸೆ ಇರುತ್ತೆ ಅವರಿಗೂ. ಹಾಗಂತ ಹೇಳಿ ಅವ್ರ ಮನಸ್ಸಿಗೆ ಇಚ್ಛಂಗ್ ಕೊಡ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ನೀವು ಬಿಡ್ತೀರಿ. ನಿಮ್ ದೋಸ್ತರ ಅಣ್ಣ, ಇವ್ರ ಲವ್ ಮಾಡೋದು ಇವ್ರ ಮನೆತನ ಸ್ಟೋರಿ ಹೆಂಗಿರ್ತೈತಂದ್ರ, ಹೆಂಗ ಹುಡುಗನ ಹಿಂದ ಮಾರ್ಕ್ಸ್ ಕಟ್ಕೊಂಡ ಬೈಕ್ನ್ಯಾಗ ಕುಂತ್ರ ಬಾಜುಕ್ ಅವ್ರಪ್ಪ ಬಂದ್ರು ಕಣ್ಣಿಡ್ಯಾಕ ಆಗಿರೋದಿಲ್ಲ ಅಂತ ಬೆರಕಿ ಇರ್ತೀರಿ ನೀವು. ಸಾಧ್ಯ ಇಲ್ಲ. ಕೇಳಿಲ್ಲ, ನಮ್ಮ ತಂದೆಗೂ ತಂದೆ ಇಲ್ಲಿ ಮಂದಿ ಕೊಡ್ತೀರಿ, ನಂಗೆ ಗೊತ್ತೈತಿ. ಅಲ್ಲ, ನಾನು ಬರೀ ಮಂದಿದ ಹೊರದಾಗೈತಿ. ಇನ್ನೊಂದು ಎಂತ ಮಾತದ ಅವೇ ದೋಸ್ತಿ ಸಂಬಂಧ ನಾ ಹೊರಕ್ ರೆಡಿನ. ಅಲ್ಲೇನಂತೀರಿ? ನಮ್ಮ ದೋಸ್ತಗೋಸ್ಕರ ಹೊತ್ಕೊಂಡು ಹೋಗಿ ಮನಿ ಕೊಟ್ಟು ಬರ್ತೀನಿ ನಾ ಬೇಕು. ಹಲೋ ಹಲೋ ಕೈ ಬಿಡು, ಹುಡುಗಿ ಕೈ ಬಿಡು, ಬಲ್ಲು. ಜೀವಕ್ ಜೀವ ಕೊಡು. ಆರಾಮದಿಯಾ? ಆರಾಮದಿ ಮಾಮ. ಮಾಮ ಅನ್ನಬೇಡ, ನಿನ್ನ ಹೆಣ ಎತ್ಲಿ. ಸೌಂಡ್ ಗಾಂಜೋಳದಾಗ ಒಳಗ್ ಕಳಿತಿ ಇತ್ತಿದ್ಯಾ? ಸಣ್ಣ ಇದ್ದು ಇನ್ನ. ಹಾ ಓಕೆ, ಮಾಯ ಕಿಸ್ಕೊಂಬ. ಹಾ ಸೌಂಡ್ ಬಿಡ. ಕಿಲ್ಲತ್ತ ಅಂತ ನೋಡಲ್ಲ ನಾನು. ಯಾಕೆ ಈ ಲಸ ಸಾಲೋಳನೆ? ಅಲ್ಲ, ಅವ್ರಿಗೆ ಗೊತ್ತೈತಿ. ಯಾಕಂದ್ರೆ ಇದನ್ನ ಹೊರುವಂತ ತಾಕತಿ ಯಾರಿಗೂ ಇಲ್ಲ ಅಂತ. ಯಾರ ಹಾ ಅವೇ ವಿಚಾರ ಮಾಡಿ ಮಾತಾಡ. ಯಾಕ? ಮೊದಲ ಬದಾಮಿ ತಾಲೂಕು ಮಂದಿ ಐತಿ. ಏಯ್, ಬದಾಮಿ ತಾಲೂಕ್ ಮಂದಿ ಅಂದ್ರ ಅವ್ರ ಹತ್ರ ಪೌಷ್ಟಿಕತೆ ಜಾಸ್ತಿ ಸ್ವಲ್ಪ ಇರ್ತದೆ. ದೂರ ಮೇಲೆ ನಿಂತು ಮಾತಾಡಿ ಇದು ದಸಕ್ಕನತ್ತ. ಯಾಕ? ಮೊದಲ ತುಂಬಿದ್ ಬ್ಯಾರಲ್ಲ, ಹಾಗೆ ಎತ್ತಾಗರ ಬಿದ್ದಿ. ಓಕೆ, ಅದಕ್ಕಿಂತ ಮುಂಚಿದಾಗ ನಮ್ಮ ದೇವರಾಜ್ ಜೋಡಹಳ್ಳಿ ಅವರು ಕಂಠಸಿರ್ಲಿ ಹಾಡೋಣ. ಮತ್ತೊಂದು ಗೀತೆ ತಮ್ಮದೇ ಕಂಠಸಿರ್ಲಿ ಮೂಡಿ ಬಂದದ್ ಗೀತೆ. ಇದಾದ ನಂತರ ಮತ್ತೆ ನಮ್ಮ ಈಶ್ವರ್ ಕನ್ಕೂರ್ ಅವ್ರ ಕಂಠಸಿರ್ಲಿ ಕೂಡ ಕೇಳೋಣ ಅಂತ ಹೇಳ್ತಾ